ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರಶಾಂತ್ ಮಾಮ್ಡಿ. ಈ ಒಂದು ಟೆಕ್ಟ್ರಾಲಾಗ್ ಚಾನಲ್ನಲ್ಲಿ ನಾನು ಇವತ್ತು ಮಾಡ್ತಾ ಇರೋದು ಲವ್ ಮಾಕ್ಟೇಲ್ 3 ಅನ್ನೋ ಒಂದು ಕನ್ನಡ ಮೂವಿ ರಿವ್ಯೂ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಲವ್ ಮಾಕ್ಟೇಲ್ 3ದಲ್ಲಿ ಕೃಷ್ಣ ಡಾರ್ಲಿಂಗ್ ಅವರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಆಮೇಲೆ ಒಂದು ಪುಟ್ ಪಾಪು ಅವ್ರು ಏನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಅದು ಕೂಡ ಚೆನ್ನಾಗಿ ಅಭಿನಯಿಸಿದೆ. ಆ್ಯಕ್ಚುಲಿ ಈ ಫಿಲ್ಮಲ್ಲಿ ನನಗೆ ಏನು ಇಷ್ಟ ಆಗಿದೆ ಅಂದರೆ ಅವ್ರದ್ದೊಂದು ಡೈರೆಕ್ಷನ್ ಫ್ರೆಂಡ್ಸ್. ಯಾವುದೂ ಅತಿರೇಕ ಅನಿಸಿಲ್ಲ, ಯಾವುದೂ ಕಡಿಮೆ ಕೂಡ ಅನಿಸಿಲ್ಲ. ಒಂದು ಇದು ಫಿಲ್ಮು ಅವರು ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಆ ಹುಡುಗಿನ ಅವ್ರದ್ದು ಅಜ್ಜಿ ಮತ್ತೆ ಇದು ಮಾಡೋಕ್ಕೋಸ್ಕರ, ಅಂದರೆ ನನ್ನ ಮಗಳ ಮಗಳು ಅಂಥೇಳಿ ತಗೊಳ್ಳೋಕ್ಕೋಸ್ಕರ ಕೋರ್ಟ್ನಲ್ಲಿ ದಾವೆ ಹೂಡ್ತಾರೆ. ದಾವೆ ಹೂಡಿದಾಗ ಯಾವ್ಯಾವ ಒಂದು ಅಂಶಗಳು ಕೋರ್ಟ್ನಲ್ಲಿ ಡಿಸ್ಕಸ್ ಆಗುತ್ತವೆ, ಆಮೇಲೆ ಕೇಸ್ ಯಾರ ಪರ ಆಗುತ್ತೆ, ಆ ಮಗಳು ಮೊಮ್ಮಗಳ ಅಂದರೆ ಆ ಅಜ್ಜಿ ಆ ಮೊಮ್ಮಗಳನ್ನು ಏಕೆ ಬಿಟ್ಟಿರ್ತಾಳೆ, ಆಮೇಲೆ ಆ ಮಗಳ ತಾಯಿಗೆ ಗೊತ್ತಾದಾಗ, ಸಣ್ಣ ಮಗುವಿನ ತಾಯಿಗೆ ಗೊತ್ತಾದಾಗ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಎಲ್ಲ ತುಂಬ ಅಚ್ಚುಕಟ್ಟಾದ ರೀತಿಯಲ್ಲಿ ತೋರಿಸಿದ್ದಾರೆ ಫ್ರೆಂಡ್ಸ್. ಬಟ್ ನನಗೆ ಅನಿಸಿದ್ದು ಸ್ವಲ್ಪ ಕ್ಲೈಮ್ಯಾಕ್ಸಲ್ಲಿ ಏನು ಜಡ್ಜ್ ಅವರ ಡಿಸಿಷನ್ ಇರುತ್ತೆ ಸ್ವಲ್ಪ ರಾಂಗ್ ಅಂತ ಅನ್ನಿಸ್ತು. ಯಾಕೆಂದರೆ ಒಂದು ಹೆಣ್ಣು ಮಗುನ ಯಾವಾಗಲಾದರೂ ತಂದೆಕ್ಕಿಂತ ತಾಯಿ ಜೊತೆ ಬಿಡೋದೇ ಉತ್ತಮ. ಯಾಕಂದರೆ ನೋಡಿ ಫ್ರೆಂಡ್ಸ್, ಒಂದು ಹೆಣ್ಣಿಗೆ ತನ್ನದೇ ಆದ ಒಂದು ಬೆಳವಣಿಗೆ ಇರುತ್ತೆ, ಅದು ತಾಯಿಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರೋದಿಲ್ಲ ಫ್ರೆಂಡ್ಸ್. ಅಟ್ಲೀಸ್ಟ್ ಜಡ್ಜ್ ಈ ಒಂದು ನಿರ್ಧಾರ ಆದರೂ ಕೊಡಬೇಕಾಗಿತ್ತು. ಯಾವುದಂತಂದರೆ, ಹುಡುಗಿ ದೊಡ್ಡವಳಾಗುವವರೆಗೂ ತಾಯಿ ಹತ್ತಿರ ಇದ್ದು, ಆಮೇಲೆ ದೊಡ್ಡವಳಾದ ನಂತರ ಒಂದು ಮುಂದಿನ ಒಂದು ಕೆಲಸಗಳು ಏನೇ ಇದ್ದರೂ ಅದು ತಾಯಿ ಸಣ್ಣ ಮಗುವಿನ ತಾಯಿ ನಿರ್ವಹಣೆ ಮಾಡಿಕೊಂಡು ಮದುವೆ ಆಗೋ ತನಕ ಜವಾಬ್ದಾರಿನ ಹೊತ್ಕೊಂಡು ಇಬ್ಬರು ದೂರಿಂದನೇ ಹೊತ್ಕೋಬಹುದು ತಂದೆ ಆದವನು. ಆದರೆ ಒಂದು ಹೆಣ್ಣು ಮಗುವಿಗೆ ಬೇಕಾಗಿರುವಂಥದ್ದು ತಾಯಿಯ ಒಂದು ಆರೈಕೆ ಫ್ರೆಂಡ್ಸ್. ಈ ಒಂದು ನನಗೆ ಅನಿಸಿದ್ದು ನಾನು ಹೇಳಿರೋದು ಫ್ರೆಂಡ್ಸ್. ಬಟ್ ಅವ್ರದ್ದೇ ಆದ ಒಂದು ಪ್ರತಿಕ್ರಿಯೆ, ಅವ್ರದ್ದೇ ಆದ ಒಂದು ಇದು ಇರುತ್ತೆ. ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿದೆ ಫಿಲ್ಮು. ಈವನ್ ಲವ್ ಮಾಕ್ಟೇಲಲ್ಲಿ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಾಗಿದೆ. ಯಾವುದೇ ಒಂದು ಆ್ಯಕ್ಟಿಂಗ್ ಸರಿ ಇಲ್ಲ ಅಂತ ಹೇಳೋದಿಲ್ಲ. ಒಂದು ಸರಳವಾದ ರೀತಿಯಲ್ಲಿ ತೊಗೊಂಡು ಹೋಗಿದ್ದಾರೆ. ಧುರಂಧರ್ 2 ಟೈಮಲ್ಲಿ ಲವ್ ಮಾಕ್ಟೇಲ್ 3 ಬಿಡುಗಡೆ ಮಾಡಿದರೂ ಕೂಡ ಒಂದು ಒಳ್ಳೆಯ ಪ್ರತಿಕ್ರಿಯೆನ ಪಡೀತು. ಈಗ ZEE5ನಲ್ಲಿ ಲವ್ ಮಾಕ್ಟೇಲ್ 3 ಓಡ್ತಾ ಇದೆ ಫ್ರೆಂಡ್ಸ್. ಚೆನ್ನಾಗಿದೆ, ನೀವು ಒಂದು ಸಲ ಫಿಲ್ಮ್ನ ನೋಡಬಹುದು, ಯಾವುದೇ ಒಂದು ತೊಂದರೆ ಇಲ್ಲದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.